ದೇವಸ್ಥಾನ ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಇವತ್ತು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಸೊ ಇವತ್ತು ಗೌರಿ ಹಬ್ಬನ ನಮ್ಮ ಮನೇಲಿ ಹೇಗೆ ಆಚರಿಸ್ತೀವಿ ಮತ್ತು ಏನೇನು ಮಾಡ್ತೀವಿ ಅಂತ ನಾನು ತೋರಿಸ್ಬೋದು. ಯಾವುದು ಬ್ಯಾಂಗಲ್ ಹಾಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಸೊ ನಾನು ರೆಡಿಯಾಗಾಯಿತು. ರೆಡಿಯಾಗಿ ಇವಾಗ ಅಮ್ಮ ಪೂಜೆ ಮಾಡು ಅಂತ ಹೇಳ್ತಿದ್ದಾರೆ. ಪೂಜೆ ಮಾಡಿ ಈಗ ಅಕ್ಕನ ಮನೆಗೆ ಬಗ್ನ ಕೊಡೋಕ್ಕೆ ಹೋಗೋಣ. ಇದೊಂಥರ ನಾನು ಟಿಪ್ ಅಂತ ಹೇಳ್ತೀನಿ. ಏನಪ್ಪ ಅಂತ ಅಂದರೆ, ಸ್ನಾನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಬೇವಿನೆಲೆ ಇದ್ದರೆ ಬೇವಿನೆಲೆ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಅದರಿಂದ ನಾವು ಸ್ನಾನ ಮಾಡಿದ್ರೆ ಏನೇ ಒಂಥರ ನೆಗೆಟಿವ್ ಎನರ್ಜಿ ಆಗಲಿ ಎಲ್ಲ ಒಂಥರ ಹೋದಂಗೆ ಅನಿಸುತ್ತೆ. ವೀಕ್ಲಿ ಒಂದ್ಸತಿ ಮಾಡಿದ್ರೆ ಸಾಕು, ಈ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸು ಆ ಥರ ಬರುತ್ತೆ. ಸೊ ಅದಕ್ಕೆ ಒಂದು ಟಿಪ್ ಥರ ಹೇಳಿದ್ದೀನಿ, ನೀವು ಟ್ರೈ ಮಾಡಿ, ಒಂದ್ಸತಿ ಟ್ರೈ ಮಾಡಿಬಿಟ್ಟು ಹೇಳಿ. ಯಾಕೋ ಸೀರೆ ಉಡ್ಕೋಬೇಕು ಅನ್ನಿಸ್ತು. ಸೊ ಸೀರೆ ಉಡ್ಕೊಂಡು ನಾನು ಹಿಂಗೆ ರೆಡಿಯಾಗ್ತೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಕೈಗೇನೋ ಕಟ್ತಾ ಇದ್ದಾರೆ, ಗೌರಿ ದಾರ ಅಲ್ಲ ಮಮ್ಮಿ? ಗೌರಿ ದಾರ. ನಮ್ಮನೆ ಗೌರಿ ಪೂಜೆ ಅಮ್ಮ ಹಿಂಗೆಲ್ಲ ಮಾಡಿದೆ. ಹಾಂ, ಫುಲ್ ನಮ್ಮ ರೋಡೆಲ್ಲ ಫುಲ್ ಲಕ 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 ಅಂತ ಓಡಿಸ್ತಿದ್ದಾರೆ. ಮೇಲ್ಗಡೆ ಇಲ್ಲಿ ಪಕ್ಕದಲ್ಲೇ RSS ಆಫೀಸ್ ಇರೋದ್ರಿಂದ ಅಲ್ಲಿ ಗಣಪತಿ ಇಡ್ತಾರೆ. ಅದಕ್ಕೋಸ್ಕರ ಫುಲ್ಲು ರೋಡಿಗೆಲ್ಲ ಈ ಥರ ಕೇಸರಿದು ಪೌಟನ ಹಾಕ್ಬಿಟ್ಟು ಗಣಪತಿ ಬಿಡೋ ತನಕ ಹಾಕಿರ್ತಾರೆ. ಸೊ ನಾವಿವಾಗ ಬಂದು ಅಕ್ಕನ ಮನೇಲಿದ್ದೀವಿ. ಯಾರು ಹೇಳಿ? ಹಾಯ್ ಮಾಡು. ಲೀಟ್ರ್ ಗಟ್ಟಲೆ ಮಾತಾಡ್ತೀಯಾ? ಈಗ ಮಾತಾಡು. ಹಾಂ, ನಾವು ಈಗ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಓಕೆನಾ? ಬಾ. ಏನು ಬರ್ತಾ ಇದೆ? ಏನು ಬರ್ತಾ ಇದೆ? ಕಡಲೆಬೇಳೆ ಮತ್ತು ಕಿಚಡಿ ಊಟ ತಂದಿಟ್ಟಿದ್ದಾಳೆ. ಇನ್ನು ಜಾಸ್ತಿ ಮಾತಾಡ್ತೀಯಾ? ಇನ್ನ ಜಾಸ್ತಿ ಮಾತಾಡ್ತೀಯಾ? ಸಾರಿ ಕೇಳು, ಸಾರಿ ಕೇಳು. ಈಗ ಕೇಳಿದ್ರೆ ಕರ್ಕೊಂಡು ಹೋಗ್ತೀನಿ. ಹ್ಞೂ ಬಾ, ಹೋಗ್ಲಿ ಬಾ. ಅಯ್ಯೋ, ನಿಮ್ಮ ಹೆಸರು? ಸೊ ನಾವು ಬ್ಯಾಂಗಲ್ಸ್ ಬಂದಿದ್ದೀವಿ. ಎಷ್ಟು ಆಯ್ತು ನೋಡೋಣ. ಇನ್ನೊಂದು ಕಳ್ಸಲ್ಲ ಎಲ್ಲಿಗೂ ಬಾ. ಆಯ್ತು ಅಂತೀಯಾ? ಇನ್ಯಾವ್ದು ಬೇಕು? ಇನ್ಯಾವ ಕಲರ್ ಬೇಕು? ನಮ್ಮ ಅಕ್ಕನ ಮನೆ ಗೌರಿ ಹಬ್ಬ. ನೀನು ನಾನಾಗಿದ್ದೀಯಾ? ನಾನು ನೀನಾಗಿದ್ದೀನಿ. ನಾವು ಬೆಳಗ್ಗೆ ರೆಡಿಯಾಗಿದ್ವಿ. ನಮಗೂ ಏನದು ಕಾಡಿಗೆ ಅಮ್ಮ ಏನೋ ಮಾಡೋರೆ. ನಿಮಗೂ ಅವೆಲ್ಲ ಕುಂಕುಮ ಕೊಡಬೇಕು. ಬಾಗ್ನದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಬನ್ನಿ. ನೀವು ಬಿಡಿ, ಮುಂದಿನ ವರ್ಷ ಮದುವೆ ಆಗಲಿ ಅಂತೀನಿ. ಅಯ್ಯಯ್ಯಪ್ಪ.
ಬೇರೆ ಬಿಡ್ಬೇಕಾ ಬಿಡು ಚೆನ್ನಾಗಿರು ಬಲೂನ್ ಎಲ್ಲ ಉತ್ತಾ ಇದ್ದಾರೆ ಪ್ರಿಪರೇಷನ್ ಫಾರ್ ನಂದಿನಿ ಬರ್ತಡೇ. ಇವ್ರದ್ದು ಬರ್ತಡೇಗೆ ಬಲೂನ್ ಉತ್ತವ್ರೆ. ಮೇಡಮ್ ಅವ್ರದ್ದು 3 ವರ್ಷದ ಬರ್ಡೇ ಅಂತೆ, ಅದಕ್ಕೆ ಈಗ ನಮ್ಮ ಯಾರ ಮನೆಗೆ ಬರ್ತಾ ಇದೀವಿ ಅಂದ್ರೆ ಫುಲ್ ರಾಯಲ್ ಆಗಿ ನೋಡಿ ಚೆನ್ನಾಗಿ ವ್ಲಾಗ್ ಮಾಡ್ತಾ ಇದ್ವಿ. ಏನ್ ಮಾಡ್ತಾ ಇದ್ರಿ ವ್ಲಾಗ್? ಚಿನ್ನು ಇಬ್ಬರೇ ರೆಡಿ ಆಗಿರೋದು. ಅಯ್ಯೋ ಬಲೂನ್ಸ್ಗಳು ಎಷ್ಟೊಂದು ಉದ್ಬಿಟ್ರಾ ನೋಡಿ. ಎಲ್ಲ ಸೆಟಪ್ ನಡೀತಾ ಇದೆ. ಬಲೂನ್ಸ್ ಎಷ್ಟೊಂದು ಊದಿದ್ದಾರೆ ಆಲ್ರೆಡಿ. ನೋಡಿ ಫ್ರೆಂಡ್ಸ್ ಆಲ್ರೆಡಿ ಆಗಿದೆ. ಆಲ್ರೆಡಿ ಫ್ಲವರ್ ಡೆಕೋರೇಷನ್ ಎಂದಿದ್ದು ಬಲೂನ್ ಡೆಕೋರೇಷನ್ ಮಾಡ್ತಿದ್ದಾರೆ ಅಣ್ಣ. 3 ವರ್ಷದ ಬರ್ಡೇಗೆ ಅಲ್ವಾ ಅಣ್ಣ? 3 ತಿಂಗಳದ. ಎಷ್ಟನೇ ವರ್ಷದ ಬರ್ಡೇ ಇದು? 3 ವರ್ಷದ. ನಾವು LKG ಟೀಚರ್ ಅಲ್ವಾ, ನಮಗೆ ಇಂಗ್ಲಿಷ್ ಅಲ್ಲೇ ಕೇಳೋದು. ಮತ್ತೊಂದು 3 ತಿಂಗಳು ಬರ್ತಡೇ ಇದೆ, ಎಲ್ಲ ಬಂದ್ಬಿಡಿ ಸಂಜೆ 8:00ವರೆಗೆ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಟ ಆಡ್ತಾ ಇದ್ದಾರೆ, ಊಟ ಮಾಡ್ತಾ ಇದಾರೆ ಅಂತ ಹೇಳು. LKG ಪಟ ಮಾಡ್ಬೇಡ ಅಂತ ಹೇಳೋದು ನೀವು. ಒಂದೇ ಒಂದಿನ LKG ಹೋಗಿ ಬಂದ್ಬಿಡು. ನಿನ್ನ ಲೈಫಲ್ಲಿ LKG ಕಡೆ ಇವರೆಲ್ಲ LKG ಟೀಚರು, ನಾನು LKG ಟೀಚರು. ಎಂತಂದ ಮಾತಿಗೆ ಬೇಡಪ್ಪ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಎಷ್ಟು ಚೆನ್ನಾಗಿ ಊಟ ಬಡಿಸ್ಕೊ ಬಂದೈತೆ ಇದು ನೋಡಿ. ಎಷ್ಟೊಂದು ವೆರೈಟಿ ಮಾಡಿದೆ. ಬರ್ಡೇ ಗರ್ಲೆ ಓಡಾಡ್ತಾ ಇದೆ ನೋಡಿ. ಎಷ್ಟೊಂದು ಬಳೆ ತಂದಿದ್ದಾರೆ ಅಲ್ಲ ತಾಯಿ. ಕೊನೆಗೆ ಎಷ್ಟು ಚೆನ್ನಾಗಿ ಬಂದಿದೆ ಬಲೂನ್ ಡೆಕೋರೇಷನ್. ಏನೇನೋ ಮಾಡ್ತಾ ಇದೆ. ಅದು ತಾಂಬೂಲ ಕೊಡ್ತಾ ಇದೆ. ಖಾಲಿ ಬೀಳ್ತಿದೆ. ಇಷ್ಟೆಲ್ಲ ಮಾಡಿ ಇವರು ಮಾಡಿದ್ದಾರೆ. ಕ್ಲೀನ್ ಮಾಡಿಸೋದು ಇವ್ರ ಕೈ ಪಾಪ. ಬರ್ಡೇ ಗರ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಮ್ಮ ಮನೆ ಕಡೆಗೆ ಬಂದು ನಮ್ಮನೆ ರೋಡ್ ಅಂತೂ ಫುಲ್ ಜಿಗಿ 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 ಅಂತಲೇ ಇರುತ್ತೆ. ಸೊ ಇದು ಬಂದು RSS ಶಾಖೆ. ಗಣಪತಿ ಮಾಡಿ ಇಲ್ಲಿಂದ ತೊಗೊಂಡೋಗ್ತಿದ್ದಾರೆ ಅಂತ ಅನ್ಸುತ್ತೆ. ಇದಂತೂ ಅದ್ದೂರಿಯಾಗಿ ಮಾಡ್ತಾರೆ ಮಾತ್ರ. ನಾನು ಅದೊಂದು ಬ್ಲಾಗ್ನ ನಾನು ಮಾಡಿ ಹಾಕ್ತೀನಿ. ಸಖತ್ತಾಗಿರುತ್ತೆ ಆ ಥರ ಪ್ರೊಸೆಷನ್ನು. 1,00,000 ಜನ ಸೇರ್ತಾರೆ. ಪಾಂಚಜನ್ಯ ಗಣಪತಿ ಗುಂಡ ದೇವಸ್ಥಾನ ಯಾವುದಂತ ಗೊತ್ತಾಗಿರುತ್ತೆ. ನಮ್ಮ ಹಾಸನಾಂಬ ಟೆಂಪಲ್ಲು. ಇದ್ಯಾರ್ದು ಏನು ವಿಶೇಷತೆ ಅಂತ ಅಂದರೆ ವರ್ಷದಲ್ಲಿ ಬರೀ 9 ದಿನ ಮಾತ್ರ ಇದು ಓಪನ್ ಮಾಡೋದು, ಅದು ದೀಪಾವಳಿ ಟೈಮಲ್ಲಿ. ಸೊ ಇದ್ರದ್ದು ಒಂದು ನಾನು ವ್ಲಾಗ್ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ಇದ್ರದ್ದು ಹಿಂದಿನ ಕತೆ ಏನು ಅಂತ. ಬಟ್ ಇದರಲ್ಲಿ ಎಷ್ಟೋ ಪವಾಡಗಳೇ ನಡಿಬೋದು. ತುಂಬ ದೇವರು ನಂಬಿಕೆ ಅನ್ನೋದು. ಇದು ಸಿದ್ದೇಶ್ವರ ಸ್ವಾಮಿ ಟೆಂಪಲ್ಲು, ಇದು ಹಾಸನಾಂಬ ಸ್ವಾಮಿ ಟೆಂಪಲ್ಲು. ನನಗೆ ಇಲ್ಲಿ ಬರಲಿಲ್ಲ ಅಂದರೆ ಮನಸ್ಸಿಗೆ
ಶಾಂತಿನೇ ಆಗಲ್ಲ. ಸೊ ಅದಕ್ಕೆ ಇದನ್ನು ಕವರ್ ಮಾಡಿದ್ದೀನಿ. ಸೊ ಅಲ್ಲಿಂದ ಮತ್ತೆ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ನಾನು ಬಂದೆ. ಬಲೂನ್ ಡೆಕೋರೇಷನ್ ಅಂತ ಸಖತ್ತಾಗಿ ಮಾಡಿದರು. ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಹ್ಯಾಪಿ ಬರ್ತ್ಡೇ ಟು ಯು. ಹೌ ಓಲ್ಡ್ ಆರ್ ಯು? ಬಂದ್ರೆ ಕೇಕ್ ಯಾಕೆ ತಂದ್ರ ಮಕ್ಳ ಇಲ್ಲೇ ಇರ್ಲಿಲ್ವಲ್ವಾ? ಹಂಗೆಲ್ಲ ಅಮ್ಮ ಕೇಕ್ ತಂದಿಲ್ಲ. ವಿಡಿಯೋ ಮಾಡ್ತಾವಳೆ. ಹೋಗಿ ಬರ ಮುಂಚೆ ಹ್ಯಾಪಿ ಬರ್ತ್ಡೇ ಟು ಯು. ತೆಗಿರೇ ಅವಳದೆಲ್ಲ ತೆಗಿತಿದ್ಯಾ? ಇಷ್ಟೊತ್ತು ಬೆಳ್ಳಕ್ಕೆ ಬಂದು ನೋಡಕ್ಕ ಫೋಟೋನೇ ಬತ್ತಾಯಿಲ್ಲ. ಬ್ಯೂಟಿಫುಲ್ ಅಂತ ನೋಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ. ಬರ್ಡೇ ಗರ್ಲ್ ಬರ್ಬೇಕಾ ನಾನು? ನೀನು ಮಕ್ಕಳನ್ನೇ ಕರ್ಕೊಂಡ್ ಯಾಕಂದ್ರೆ ನಾವಿಬ್ರು ಸೀರೆ ಉಟ್ಕೊಂಡಿದ್ದೀವಿ. ಆ ಕಡೆ ಈ ಕಡೆ ಕಾಲ ಕೂರಕ್ಕಾಗಲ್ಲ. ಯಾಕೆ? ನಾನು ಇಲ್ಲೇ ಇರ್ತೀನಿ. ಸೊ ಈಗ ನಾನು ಯಶಸ್ ಇವ್ರ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಮನೆಗೆ ನಮ್ಮ ಅತ್ತೆ ಬರ್ತಡೇ ಇತ್ತು, ನೀವೇ ನೋಡಿದ್ರ. ಅಲ್ಲಿಂದ ಮುಗಿಸ್ಕೊಂಡು ಈಗ ಇಲ್ಲಿ ಹೋಗ್ತಾ ಇದೀವಿ ಇವ್ರ ಮನೆಗೆ. ಈಗ ನೋಡಿ ನಮಗೆ ಚಳಿ ಆಗ್ತಿಲ್ಲ, ಆದರೆ ಇವರು ಚಳಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್ ಫ್ರೆಂಡ್ಸ್, ಗುಡ್ ನೈಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಬಾಯ್.